ನಮಸ್ಕಾರ ಪ್ರಭು ಈಗಲೈಗೆ ಸ್ವಾಗತ. ಸಿಜೆಪಿ ಕಾಕ್ರೋಚ್ ಜನತಾ ಪಾರ್ಟಿ ವಾಟ್ ನೆಕ್ಸ್ಟ್? ಯಾವ ಪಾರ್ಟಿ ಜೊತೆ ಹೋಗ್ತಾರೆ ಇವರು? ಇವರ ಮುಂದಿನ ಹೋರಾಟ ಎಲ್ಲಿ? ಯಾವ ಪಕ್ಷದ ಬೆಂಬಲದೊಂದಿಗೆ ಈಗ ಹೋರಾಟಕ್ಕಿಳಿದಿದ್ದಾರೆ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದೆ ಈಗ ಜಿರಳೆ ಪಾರ್ಟಿ. ಹಾಗಾದ್ರೆ ಜಿರಳೆ ಜಂತರ್ ಮಂತರ್ನಲ್ಲಿ ಹೋರಾಟ ಮಾಡಿದ್ದು ಆಯಿತು, ಪ್ರಧಾನಿ ಮೋದಿ ಅವರು ಮಂಡಿ ಊರಿದ್ದು ಆಯಿತು, ಪ್ರಧಾನ ರಾಜೀನಾಮೆ ಕೊಟ್ಟಿದ್ದು ಆಯಿತು. ಹಾಗಾದ್ರೆ ಮುಂದೆ ಇರುವಂಥ ಆಯ್ಕೆಗಳೇನು? ಪಂಜಾಬ್ನಲ್ಲಿ ಹೋರಾಟ ನಡೀತಾ ಇದೆ, ಅಲ್ಲೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಕರ್ನಾಟಕದಲ್ಲಿ ಕೆಪಿಸಿ ಹಗರಣ ಆಗಿದೆ. ಇಲ್ಲಿಗೆ ಬರ್ತಾರ ಹಾಗಾದ್ರೆ ಜಿರಳೆಗಳು ಅಂತ ಹೇಳಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಹೇಳಕ್ಕಾಗೋದಿಲ್ಲ, ಬಂದ್ರು ಬರಬಹುದು, ಬರ್ದೇನೂ ಇರಬಹುದು. ಯಾಕಂದ್ರೆ ದೀಪ್ಗೆ ಹೇಳಿದ್ದಾರೆ, ನಮ್ಮ ಆರಂಭ ಇದು, ಇನ್ನು ಕೂಡ ಮುಂದೆ ನಾವು ಬಹಳ ಹೋರಾಟಗಳನ್ನ ಮಾಡ್ತೀವಿ ಅಂತೇಳಿ. ಈಗ ಕೇಳ್ತಾ ಇರೋದು, ಬರೀ ಇವರದ್ದು ಹೋರಾಟ ಆಂಟಿ ಬಿಜೆಪಿನ ಅಥವಾ ಬಿಜೆಪಿ ವಿರೋಧಿ ಹೋರಾಟ ಅಷ್ಟೇನಾ, ಅಥವಾ ಅನ್ಯಾಯ ಆದಲ್ಲಿ ಜಿರಳೆಗಳು ಬರ್ತಾವ, ಅಂದ್ರೆ ಅವ್ರ ಪಾರ್ಟಿಯವರು ಬರ್ತಾರಾ ಅಂತ. ನೋಡಿ, ಈಗ ಕಾಂಗ್ರೆಸ್ ಜೊತೆಗೆ ಹೋಗ್ತಾರಾ ಅಥವಾ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಇವ್ರು ಕೈ ಜೋಡಿಸ್ತಾರ? ಪೊಲಿಟಿಕಲಿ ಅಜೆಂಡಾ ಏನು ಇವ್ರದ್ದು? ಬರೀ ಹೋರಾಟಕ್ಕೆ ಮಾತ್ರ ಜಿರಳೆ ಪಾರ್ಟಿ ಸೀಮಿತ ಆಗುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಒಂದೊಂದಾಗಿ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನ ನಾನು ಮಾಡ್ತೀನಿ. ನೋಡಿ, ಸಿಜೆಪಿ ಹೇಗೆ ಹುಟ್ಕೊಳ್ತು ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ಸಿಜೆ ಏನಿದ್ದಾರೆ, ನಮ್ಮ ಮುಖ್ಯ ನ್ಯಾಯಾಧೀಶರು ಸೂರ್ಯಕಾಂತರು ಒಂದೇ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಿರುದ್ಯೋಗ ಯುವಕರು ಜಿರಳೆ ಇದ್ದಂಗೆ ಅಂತೇಳಿ. ಅವಾಗ ಹುಟ್ಟುಕೊಂಡಂತಹ ಪಾರ್ಟಿ ಈ ಸಿಜೆಪಿ. ಯಾರು ಅನ್ಕೊಂಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಸಂಚಲನ ಹುಟ್ಟಿಸುತ್ತೆ ಅಂತ ಹೇಳಿ. ಈಗ ಇಡೀ ವರ್ಲ್ಡ್ ವೈಡ್ ಕೂಡ ಫೇಮಸ್ ಆಗ್ಬಿಡ್ತು ಜಿರಳೆ. ಒಂದೇ ವಾರದಲ್ಲಿ 2 ಕೋಟಿಗಿಂತ ಹೆಚ್ಚು ಫಾಲೋವರ್ಸ್ ಬಿಜೆಪಿ ಬೀಟ್ ಮಾಡ್ತು, ಕಾಂಗ್ರೆಸ್ ಬೀಟ್ ಮಾಡ್ತು. ಆದ್ರೆ ಈಗ ಬಂದಿರುವಂತಹ ಪ್ರಶ್ನೆ, ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಇವ್ರು ಹೋಗ್ಬೋದಾ ಅಂತ ಓಪನ್ ಆಗಿ ಆಹ್ವಾನ ಕೊಡ್ತಿದಾರಂತೆ ರಾಷ್ಟ್ರೀಯ ಪಕ್ಷದವರು. ಮುಂದಿನ ಚುನಾವಣೆಗೆ ನಮ್ಮ ಜೊತೆಗೆ ಬನ್ನಿ, ಇಂಡಿಯಾ ಮೈತ್ರಿಕೂಟದ ಭಾಗ ಆಗಿ ನಿಮ್ಮ ಜೊತೆಗೆ ನಾವಿರ್ತೀವಿ, ನಿಮ್ಮ ಹೋರಾಟಕ್ಕೆ ನಾವು ಬೆಂಬಲವಾಗಿರ್ತೀವಿ ಅಂತೇಳಿ. ಹಾಗಾಗಿನೇ ಈಗ ಇವರು ಯಾರ ಕಡೆಗೆ ವಾಲ್ತಾರೆ ನೋಡಿ. ನೆಕ್ಸ್ಟ್ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ವಿಧಾನಸಭೆ ಚುನಾವಣೆಗಳು ಬರ್ತಾ ಇದೆ. ಅಲ್ಲಿ ಕಂಟೆಸ್ಟ್ ಮಾಡ್ತಾರ? ಇವರ ಆರ್ಥಿಕ ನೀತಿಗಳೇನು, ರಾಷ್ಟ್ರದ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರ ನಿಲುವುಗಳೇನು ಅನ್ನೋದು ಕೂಡ ದೇಶದ ಜನರಿಗೆ ಗೊತ್ತಾಗಬೇಕಾಗಿದೆ. ಇವರ ಮ್ಯಾನಿಫೆಸ್ಟೋ ಹೇಗಿರುತ್ತೆ ನೋಡಿ. ಇವರು ಕೇವಲ ಹೋರಾಟಕ್ಕೆ ಮಾತ್ರ ಸೀಮಿತ ಆಗ್ತಾರೆ. ಆಯ್ತಪ್ಪ, ದೇಶ ಅಥವಾ ಒಂದು ರಾಜ್ಯ ಅಥವಾ ವ್ಯವಸ್ಥೆ ಯಾವುದೇ ಸರ್ಕಾರ ಇರಲಿ, ಅಲ್ಲಿ ಏನೋ ಒಂದು ಅನ್ಯಾಯ ಆಯಿತು, ವಿದ್ಯಾರ್ಥಿಗಳ ಅನ್ಯಾಯ ಆಯಿತು, ನಿರುದ್ಯೋಗ ಸಮಸ್ಯೆ ಅಥವಾ ಆರ್ಥಿಕತೆ ವಿಚಾರ, ಬೆಲೆ ಏರಿಕೆ ಒಂದು ಸಮಸ್ಯೆ ಇರಬಹುದು, ಪಾರದರ್ಶಕವಾದಂತಹ ಆಡಳಿತ, ಇದೆಲ್ಲವನ್ನು ಕೂಡ ಪ್ರತಿಭಟಿಸುವಂತಹ ಕೆಲಸಕ್ಕೆ ನಿರಂತರವಾಗಿ ಮುಂದಾಗ್ತಾರ ಇವರು? ಯಾವುದೇ ಸರ್ಕಾರ ಇದ್ರೂ ಕೂಡ ಇವ್ರ ಹೋರಾಟ ಹೀಗೆ ಇರುತ್ತಾ, ಅಥವಾ ಈಗ ಮಾತ್ರ ಸದ್ದು ಮಾಡ್ತಿದಾರ? ಮುಂದೆ ಏನ್ ಮಾಡ್ತಾರೆ ಇವರು? ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಟಾರ್ಗೆಟ್ ಯಾರು? ಕಾಕ್ರೋಚ್ ಪಾರ್ಟಿ ಅವ್ರದ್ದು. ಹೀಗೆ ಸಹಜವಾಗಿನೇ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ದೀಪ್ಗೆ ಅವ್ರು ಹೇಳಿದ್ದಾರೆ, ನಾವು ಯಾವುದೇ ಒಂದು ಪಾರ್ಟಿಗೆ ಸೀಮಿತ ಅಲ್ಲ ನಮ್ಮ ಹೋರಾಟ ಅಂತೇಳಿ. ನೋಡಿ, ನಿಮಗೆ ಗೊತ್ತಿದೆ ಅರವಿಂದ್ ಕೇಜ್ರಿವಾಲ್ ಯಾವ ರೀತಿ ಆಮ್ ಆದ್ಮಿ ಪಕ್ಷ ಉದ್ಭವ ಆಯಿತು ಅಂತೇಳಿ. ಅಣ್ಣಾ ಹಜಾರೆ ಅವರು ಭ್ರಷ್ಟಾಚಾರಿ ವಿರೋಧಿ ಹೋರಾಟ ಶುರು ಮಾಡ್ತಾರೆ, ಲೋಕ್ಪಾಲ್ ಆ ಮಸೂದೆ ವಿರುದ್ಧ. ಆಗ ಹುಟ್ಕೊಂಡಂತಹ ಪಾರ್ಟಿ ಆಮ್ ಆದ್ಮಿ 2012ರಲ್ಲಿ 10 ವರ್ಷ ಆಡಳಿತ ಮಾಡಿದ್ರು. ಯಾರು ಗೊತ್ತೇ ಇರಲಿಲ್ಲ ಈ ರೀತಿ ಸದ್ದು ಮಾಡುತ್ತೆ ಅಂತ ಹೇಳಿ. ಬಟ್ ಅದು ನಗರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಯಿತು ಅಂತ ನಮ್ಗನ್ಸುತ್ತೆ. ಬಟ್ ನೆಕ್ಸ್ಟ್ ನೋಡಿ, ಪಂಜಾಬ್ವರೆಗೂ ಕೂಡ ವಿಸ್ತರಿಸ್ತು, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತಮ್ಮ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸ್ತಾ ಹೋಯಿತು. ಅದೇ ಮಾದರಿಯಲ್ಲಿ ಆಮ್ ಆದ್ಮಿ ಪಾರ್ಟಿಯ ಪಾರ್ಟ್ 2 ಆಗುತ್ತಾ ಈ ಸಿಜೆಪಿ ಪಾರ್ಟಿ? ನೋಡಿ, ಬಿಜೆಪಿಯವರು ಕೂಡ ಆಹ್ವಾನವನ್ನ ಕೊಡ್ತಿದ್ದಾರೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತದೆ. ಬಟ್ ಇದು ಪೊಲಿಟಿಕಲಿ ಆರೋಪ ಅಂತ ಹೇಳಿ ಕೆಲವರು ಇದನ್ನ ಅಲ್ಲಗಳೆದಿದ್ದಾರೆ. ಕಾಂಗ್ರೆಸ್ನವರು ಕೂಡ ಸಿಜೆಪಿಗೆ ಆಫರ್ ಕೊಡ್ತಿದಾರಂತೆ. ಇಂಡಿಯಾ ಮೈತ್ರಿಕೂಟ ಅವರು ಕೂಡ ನಮ್ಮ ಜೊತೆಗೆ ಬನ್ನಿ ಅಂತ ಕರೀತಿದಾರಂತೆ. ಹಾಗಾಗಿನೇ ಈ ಸಿಜೆಪಿ ಯಾರ ಕಡೆಗೆ ಹೋಗಬಹುದು, ಅವರ ಸ್ಟ್ರಾಟಜಿಗಳೇನು, ಅವರ ಸ್ಟ್ಯಾಂಡ್ಗಳೇನು, ಅವರ ಸೈದ್ಧಾಂತಿಕವಾದಂಥ ಹೋರಾಟ ಹೇಗಿರುತ್ತೆ? ಓನ್ಲಿ ಎಡಪಂಥೀಯ ಅಥವಾ ಬಲಪಂಥೀಯ ಈ ರೀತಿ ಆಗಿರಬಹುದಾ, ಅಥವಾ ದೊಡ್ಡ ಪಕ್ಷವಾಗಿ ಹೊರಹೊಮ್ಮೋದ ಮುಂದಿನ ದಿನಗಳಲ್ಲಿ? ನೋಡಿ, ಒಂದು ಪಾರ್ಟಿ ಕಟ್ಟಬೇಕು ಅಂತ ಹೇಳಿದ್ರೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ನಿಲುವುಗಳಿರಬೇಕಾಗತ್ತೆ. ಬಟ್ ಇವ್ರು ಹೇಳಿದ್ದಾರೆ, ನಾವು ಯಾವುದೇ ರೀತಿಯಾದಂಥ ಪೊಲಿಟಿಕಲ್ ಪಾರ್ಟಿ ಅಲ್ಲ, ನಮ್ದು ಏನಿದ್ರು ಕೂಡ ಒಂದು ಚಳುವಳಿ ಹೋರಾಟ ಅಂತೇಳಿ, ಅಂದರೆ ಜೆನ್ಜಿ ಮಾದರಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ. ಬಟ್ ನಮಗಿರುವಂತಹ ದೊಡ್ಡ ಕುತೂಹಲ, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಜಿರಳೆಗಳು ಅಂದ್ರೆ ಜಿರಳೆ ಪಾರ್ಟಿಯವರು ಅಖಾಡಕ್ಕೆ ಇಳಿತಾರ ಅಧಿಕೃತವಾಗಿ, ಅಥವಾ
ಈಗಿರುವಂತಹ ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಕೈ ಜೋಡಿಸಬಹುದಾ? ನೋಡಿ, ಜಿರಳೆ ಪಾರ್ಟಿ ಏನಾದರೂ ಅನೌನ್ಸ್ ಆದರೆ ಅಧಿಕೃತವಾಗಿ ಪೊಲಿಟಿಕಲ್ ಪಾರ್ಟಿ ಆಗಿ ಇದು ಯಾರಿಗೆ ಲಾಭ ಆಗುತ್ತೆ, ಯಾರಿಗೆ ನಷ್ಟ ಆಗುತ್ತೆ? ನೋಡಿ, ಕೆಲವರು ಹೇಳ್ತಿದ್ದಾರೆ ಜಿರಳೆ ಪಾರ್ಟಿ ಬಂದ್ರೆ ಬಿಜೆಪಿಗೆ ಲಾಭ ಆಗುತ್ತೆ. ಯಾಕೆಂದ್ರೆ ಕಾಂಗ್ರೆಸ್ ಸಪೋರ್ಟ್ ಮಾಡೋರು, ಆಮ್ ಆದ್ಮಿಗೆ ಬೆಂಬಲವಾಗಿರೋರು ಎಲ್ಲರೂ ಕೂಡ ಸಿಜೆಪಿ ಕಡೆ ವಾಲ್ತಾರೆ ಮತ್ತು ವೋಟ್ಗಳು ಆ ಕಡೆ ಹೋಗುತ್ತೆ. ಹಾಗಾಗಿ ಇದು ಬಿಜೆಪಿಗೆ ಪ್ಲಸ್ ಆಗ್ಬೋದು ಅಂತ. ಇನ್ನೊಂದು ಕಡೆ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗ್ಬೋದು ಅಂತ ಹೇಳಿ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಕೂಡ ಇದು ಮುಳುವಾಗ್ಬೋದು ಅಂತ ಕೆಲವೊಬ್ರು ಹೇಳ್ತಾ ಇದ್ದಾರೆ, ತಮ್ಮ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕಂತರೂ ಇವರು ರಾಜಕೀಯ ಪಾರ್ಟಿ ನಾವು ಘೋಷಣೆ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಅವರು ರಾಜಕೀಯವಾಗಿ ಪಾರ್ಟಿ ಘೋಷಣೆ ಮಾಡಿದ್ರು ಕೂಡ ಕೆಲವೊಂದಿಷ್ಟು ಅಡೆತಡೆಗಳು ಬರುತ್ತೆ. ಈಗ ಚುನಾವಣಾ ಆಯೋಗ ಕೂಡ ಅದಕ್ಕೆ ಆಕ್ಷೇಪ ಹೊರ ಹಾಕ್ಬೋದು. ಯಾವುದೇ ಒಂದು ಪ್ರಾಣಿ ಆಗಿರ್ಬೋದು ಅಥವಾ ಜೀವಿಯ ಸಿಂಬಲನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಜಿರಳೆ ಅದೊಂದು ಜೀವಿ ಅಲ್ವಾ, ಹಾಗಾಗಿ ಆ ಒಂದು ಲೋಗೋವನ್ನು ಇಟ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾದ್ರೆ ಏನು ಚೇಂಜ್ ಮಾಡ್ತಾರೆ ಇವರು? ಈಗೇನಾದರೂ ಪೊಲಿಟಿಕಲಿ ಒಂದು ಪಕ್ಷದ ಜೊತೆಗೆ ಏನಾದರೂ ಗುರ್ಸ್ಕೊಂಡ್ರೆ ಇವರು ಖಂಡಿತ ಇವರಿಗೆ ಡ್ಯಾಮೇಜ್ ಆಗುತ್ತೆ. ಯಾಕೆಂದರೆ ಜನ ಏನು ಮಾಡ್ತಾರೆ, ಇವ್ರದ್ದು ಜಂಜೀರ್ ಹೋರಾಟ ಅಥವಾ ಜಿರಳೆ ಹೋರಾಟ ಒಂದು ಸ್ಟ್ಯಾಂಡ್ ಇದೆ, ಓನ್ಲಿ ಇವ್ರು ಆಂಟಿ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಅಷ್ಟೇ ಇದ್ದಾರೆ ಇವರು ಅಂತ ಹೇಳಿ ಮೈಂಡ್ ಆ ಥರ ಫಿಕ್ಸ್ ಆಗಿಬಿಡುತ್ತೆ. ಇವರು ಎಲ್ಲವನ್ನೂ ಕೂಡ ಅನ್ಯಾಯಗಳನ್ನು ಅಥವಾ ಅಕ್ರಮಗಳನ್ನು, ಸಮಸ್ಯೆಗಳನ್ನು ಖಂಡಿಸ್ತಾ ಬಂದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಇವರು ಕ್ಲಿಕ್ ಆಗ್ಬೋದು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ. ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಸಿಜೆಪಿ ಪಾರ್ಟಿಯವರ ಟಾರ್ಗೆಟ್ ಯಾರಾಗಿರ್ತಾರೆ ಅಂತೇಳಿ. ಈಗಾಗಲೇ ಅಮಿತ್ ಶಾ ಕೂಡ ರಾಜೀನಾಮೆ ಕೊಡಬೇಕು ಅಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ರೆಡಿ ಆಗ್ತಾ ಇದೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಅಕ್ರಮಗಳು ಕೆಲವೊಂದು ನಡೆದಿದ್ದಾವೆ. ಅಲ್ಲೂ ಹೋಗ್ತಾರಾ ಜಿರಳೆ ಪಾರ್ಟಿ ಅಥವಾ ಕೇವಲ ಒಂದಕ್ಕೆ ಮಾತ್ರ ಸೀಮಿತ ಆಗ್ತಾರಾ? ಮುಂದಿನ ದಿನಗಳಲ್ಲಿ ಕಾಲವೇ ಇದಕ್ಕೆ ಉತ್ತರ ಕೊಡುತ್ತೆ. ಮತ್ತಷ್ಟು ಸುದ್ದಿಗಳಿಗೆ ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.